23 ದಿನಗಳು ಕಳೆದು 2500ಕ್ಕೂ ಹೆಚ್ಚು ಪೆನ್ ಡ್ರೈವ್ಗಳು ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾದ ಪ್ರಜ್ವಲ್. ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಕೂಡ ಬರೆಯಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿರುವ ಕಾರಣ ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿ ವಿದೇಶಕ್ಕೆ ತೆರಳಿದ್ದಾರೆ. ಎಸ್ 23 ದಿನಗಳು 2500ಕ್ಕೂ ಹೆಚ್ಚು ಪೆನ್ ಡ್ರೈವ್ಗಳು ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಕೂಡ ಬರೆಯಲಾಗಿದೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿರುವ ಕಾರಣ ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ತೆರಳಿದ್ದಾರೆ. ಹೀಗಾಗಿ ಆ ಪಾಸ್ಪೋರ್ಟ್ ರದ್ದಾದ್ರೆ ಕೂಡಲೇ ಅವರು ಸ್ವದೇಶಕ್ಕೆ ಮರಳಬೇಕಾಗುತ್ತದೆ. ಈಗ ನ್ಯಾಯಾಲಯದ ಬಂಧನ ವಾರೆಂಟ್ ಅನ್ನು ಆಧರಿಸಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಎಸ್ಐಟಿ ಪತ್ರವನ್ನ ಬರೆಯಲಿದೆ. ಆರ್ಥಿಕವಾಗಿ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಖಾತೆ ಏನಿದೆಯಲ್ಲ 7 ಬ್ಯಾಂಕ್ ಅಕೌಂಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅವುಗಳನ್ನ ಫ್ರೀಸ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಎಸ್ಐಟಿ ಈಗಾಗಲೇ ಚಿಂತನೆಯನ್ನ ನಡೆಸಿರುವಂತದ್ದು. ಬೆಂಗಳೂರಿನಿಂದ ಲಕ್ಷಾಂತರ ಹಣ ವರ್ಗಾವಣೆ ಆಗಿದೆ ಅಂತ ಮಾಹಿತಿ ಕೂಡ ಪಡ್ಕೊಂಡಿದೆ ಎಸ್ಐಟಿ. ಒಟ್ಟಾರೆಯಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಪ್ರಜ್ವಲ್ ರೇವಣ್ಣನವರ ಬಂಧನಕ್ಕಾಗಿ ಬಲಿಯನ್ನ ಬೀಸಲಾಗಿದೆ. ಈಗ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೇಗಾದ್ರೂ ಮಾಡಿ ರದ್ದು ಮಾಡಬೇಕು ಅಂತ ಪ್ಲಾನ್ ಕೂಡ ನಡೀತಾ ಇದೆ. ಹಾಗೆ ಮಾಡಿದ್ರೆ ಮಾತ್ರ ಕೂಡಲೇ ಅವರು ಸ್ವದೇಶಕ್ಕೆ ಮರಳಿ ಬರ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಈಗ ನ್ಯಾಯಾಲಯದ ಬಂಧನ ವಾರೆಂಟ್ ಕೂಡ ಆಧರಿಸಿ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪತ್ರವನ್ನ ಬರೆಯುತ್ತೆ. ಆರ್ಥಿಕವಾಗಿ ಕಟ್ಟಿ ಹಾಕೋದಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಬರೋಬ್ಬರಿ 7 ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣವರ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿದ್ರೆ ಅವರಿಗೆ ಹಣದ ತೊಂದರೆ ಆಗೇ ಆಗತ್ತೆ. ಆಗ ಅವರು ವಿದೇಶದಿಂದ ದೇಶಕ್ಕೆ ಮರಳಿ ಬರ್ತಾರೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ಬೆಂಗಳೂರಿನಿಂದ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಯಾರಾಗ್ತಾ ಇದ್ದಾರೆ? ಪ್ರಜ್ವಲ್ ರೇವಣ್ಣ ಯಾರಿಗೂ ಟಚ್ ಇಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮನೆಯವರ ಹತ್ರ ಬರೋಬ್ಬರಿ 15 ದಿನಗಳಾಯ್ತಂತೆ, ಯಾರ ಜೊತೆನೂ ಟಚ್ ಅಲ್ಲಿಲ್ಲ. ಇತ್ತ ಪ್ರಜ್ವಲ್ ರೇವಣ್ಣನವರಿಗೆ 4 ಜನ ಸಹಾಯವನ್ನ ಮಾಡ್ತಾ ಇದ್ದಾರೆ. 4 ಜನ ಗೆಳೆಯರು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಯಿತು. ಜರ್ಮನ್ ಫ್ರೆಂಡ್ಸ್ ಒಬ್ರು, ಇಂಡಿಯಾ ಫ್ರೆಂಡ್ ಒಬ್ರು, ಹಾಗೆ ಲಂಡನ್ನಲ್ಲೂ ಕೂಡ ಇವರಿಗೆ ಆಪ್ತ ಸಹಾಯಕರಿದ್ದಾರೆ. ಅವರೇನೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಯಿತು. ಒಟ್ಟಾರೆಯಾಗಿ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ
ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಾನೆ ಹೇಳ್ಬೋದು. 2974 ವಿಡಿಯೋಗಳು ಪ್ರಜ್ವಲ್ ರೇವಣ್ಣನವರದ್ದೇ ಎನ್ನಲಾಗ್ತಾ ಇದೆ. ಬಟ್ ಅದೆಲ್ಲದಕ್ಕೂ ಕ್ಲಾರಿಟಿಯನ್ನ ಕೊಡಬೇಕು ಅಂತಂದ್ರೆ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಮುಂದೆ ಹಾಜರಾಗ್ಲೇಬೇಕು, ಶರಣಾಗ್ಲೇಬೇಕು. ಬಟ್ ಅವ್ರು ಮಾಡ್ತಾ ಇರೋದು ಮಾತ್ರ ಸಂಸದರಾಗಿ ಮಾಡುವಂತಹ ಕೆಲಸ ಅಲ್ವೇ ಅಲ್ಲ. 2 ಬಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದಾರೆ, ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮೇ 3ನೇ ತಾರೀಕು ಫಸ್ಟ್ ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅದಾದ ನಂತರ 2ನೇ ಬಾರಿಗೆ ಮೇ 15ರಂದು ಸೆಕೆಂಡ್ ಟೈಮ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಥರ್ಡ್ ಟೈಮ್ ಯಾವಾಗ ಬರ್ತಾರೆ ಅಂತ SIT ಅಧಿಕಾರಿಗಳಾಗಿರ್ಬೋದು, CBI ಅಧಿಕಾರಿಗಳಾಗಿರ್ಬೋದು, CID ಅಧಿಕಾರಿಗಳು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ 3 ತಂಡಕ್ಕೂ CBI, CID, SITಗೆ ಚಳ್ಳೆ ಹಣ್ಣನ್ನ ತಿಳಿಸ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ರಾತ್ರಿ ಬರ್ತಾರೆ ಅಂತ ಒಂದು ಕಡೆ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ, ಮತ್ತೊಂದು ಕಡೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ SIT ಅಧಿಕಾರಿಗಳು ಬೀಡ್ ಬಿಟ್ಟಿದ್ದಾರೆ. ಬಟ್ ಅದ್ಯಾವಾಗ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾರೆ, ಅದಾದ ನಂತರ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದೇ ಈಗಲೂ ಕೂಡ ಕುತೂಹಲವನ್ನ ಕೇಳಿಸ್ತಾ ಇದೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಬರ್ಲಿಲ್ಲ ಅಂತಂದ್ರೆ ಅವರಿಗೆ ಫೈನಲ್ ಈಗ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ನೋಡ್ಬೇಕಾಗುತ್ತೆ SIT ಅಧಿಕಾರಿಗಳ ಮುಂದೆ ಇನ್ನು ಏನೇನೆಲ್ಲ ಪ್ಲಾನಿಂಗ್ಸ್ಗಳು ಇದೆ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅಂತ. ಇದು ಇನ್ನೊಂದು ಕಡೆ ಈಗಾಗಲೇ ನಾವು ಗಮನಿಸಿದ್ವಿ, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕಾಗಿದೆ, ಇನ್ನು ಮಾಡಿಲ್ಲ. ಫೈನಲ್ ಮೂಮೆಂಟ್ ನಲ್ಲಿ ಮೇ ಬಿ ಮಾಡಿದ್ರು ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಅಂತಂದ್ರೆ. ಬ್ಲಾಕ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಎಲ್ಲಾ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಕಿಂಚಿತ್ತೂ ಕೂಡ ಭಯ ಅನ್ನೋದು ಇಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ. ಇತ್ತ 196 ದೇಶಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಪ್ರಜ್ವಲ್ ರೇವಣ್ಣನವರ ಪತ್ತೆ ಆಗ್ತಾ ಇಲ್ಲ ಅನ್ನೋದೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಇದೆ ಪ್ರಜ್ವಲ್ ರೇವಣ್ಣನವರ ಬೆಂಗಾವಲಾಗಿ ಯಾರೋ ಘಟಾನುಘಟಿ ನಾಯಕರು ನಿಂತಿರ್ಬೇಕು. ಹಾಗಾಗಿರೆ ಇಷ್ಟು ಸೇಫ್ ಝೋನ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಇರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಹಾಗಾದ್ರೆ SIT ಅಧಿಕಾರಿಗಳು ಈಗಾಗಲೇ ಏನ್ ತಗೊಂಡಿದಾರಲ್ಲ ಆಕ್ಷನ್ಗಳು, 7 ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡೋದಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅವರನ್ನ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಸುವಂತಹ ಪ್ಲಾನ್ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಏನು ಅಂತ. ಸೊ ಮತ್ತೊಂದು ಕಡೆ ಈಗಾಗಲೇ 23 ದಿನ ಕಳೀತು ಪ್ರಜ್ವಲ್ ರೇವಣ್ಣ ಹಾಸನ ಬಿಟ್ಟು ದೇಶ ಬಿಟ್ಟು ವಿದೇಶಕ್ಕೆ ತೆರಳಿ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ತರಾತುರಿ ನಡೀತಾ ಇದೆ. SIT ಅಧಿಕಾರಿಗಳು ರಣಭೇಟಿಯನ್ನ ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ SIT ಅಧಿಕಾರಿಗಳ ಪ್ಲಾನ್ ಅಂತ. ಇದಾಗಿತ್ತು.